ನವೆಂಬರ್, ಡಿಸೆಂಬರ್, ಜನವರಿ ಮಾಸದಲ್ಲಿ ನೆಗಡಿ, ಕೆಮ್ಮು, ಕಫ, ಜ್ವರ, ಗಂಟ್ಲು ಕೆರೆತ, ಮೂಗಿಂದ ಗೊಣ್ಣೆ ಸುರಿಯೋದು ಇದೆಲ್ಲ ಬಹಳ ಕಾಮನ್ ಸಿಂಪ್ಟಮ್ಸ್. ನಮ್ಮ OPD ನಲ್ಲಿ ಮಣಿಪಾಲ್ ಹಾಸ್ಪಿಟಲ್ ನಲ್ಲಿ ಅರ್ಧಕ್ಕರ್ಧ ಪೇಷಂಟ್ಸ್ ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ ಅಂತಾನೆ ಬರೋದು. ಈಗ ಕಳೆದ 2-3 ತಿಂಗಳಿಂದ ಇದು ತುಂಬಾ ಸಂಖ್ಯೆ ಜಾಸ್ತಿ ಆಗಿದೆ. ಈಗಿನ ಕಾಲಕ್ಕೆ ನಾವು ಈ ಸಿಂಪ್ಟಮ್ಸ್ ಗೆ ನಾವು ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಂತೀವಿ. ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಂದ್ರೆ ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ, ಮೈಕೈ ನೋವು, ಜ್ವರ. ಫ್ಲೂ ಒಂದಕ್ಕೆ ಇನ್ಫ್ಲೂಯೆನ್ಸಾ ಅಂತೀವಿ. ಇನ್ಫ್ಲೂಯೆನ್ಸಾ ಅಂದ್ರೆ ಒಂದು ಗ್ರೂಪ್ ಆಫ್ ವೈರಸಸ್. ಅದು ಚಳಿಗಾಲದಲ್ಲಿ ಹೆಚ್ಚಾಗಿ ಅಫೆಕ್ಟ್ ಮಾಡುತ್ತೆ. ಈ ತರ ಚಳಿಗಾಲದಲ್ಲಿ ನವೆಂಬರ್, ಡಿಸೆಂಬರ್, ಜನವರಿನಲ್ಲಿ ಬೆಂಗಳೂರಿನಲ್ಲಿ ನಾವು ಹೇಗೆ ಕೋಲ್ಡ್ ಏರ್ ಇಸ್ ಹೆವಿಯರ್ ಅಂತೀವಲ್ಲ, ಸೊ ತಣ್ಣಗಿರೋ ಕೋಲ್ಡ್ ಏರ್ ಹೆವಿ ಆಗುತ್ತೆ. ಸೊ ಪಾಲನ್ಸು, ಪೊಲ್ಯೂಷನ್, ಹೌಸ್ ಮೈಟ್ಸ್ ಅಂತೀವಿ, ಅವೆಲ್ಲ ಸೇರ್ಕೊಂಡು ನಮ್ಮ ಗಾಳಿ ಪೈಪ್ಗಳು ಅಂದ್ರೆ ನಮ್ಮ ಏರ್ವೇನ ಅಫೆಕ್ಟ್ ಮಾಡಿ ಈ ನೆಗಡಿ, ಕೆಮ್ಮು ಜಾಸ್ತಿ ಬರುತ್ತೆ. ಸಾಮಾನ್ಯವಾಗಿ ಇದರಲ್ಲಿ ವೈರಲ್ ಸಿಂಪ್ಟಮ್ಸ್ 1-2 ದಿನ ಮೈಕೈ ನೋವು, ನೆಗಡಿ ಇರುತ್ತೆ. ಅದೇ ಕೆಮ್ಮು ಬಹಳ ದಿವಸ ಇರುತ್ತೆ. ಕೆಮ್ಮು ಮಲ್ಕೊಂಡಾಗ, ಎದ್ದು ಕೂತ್ಕೊಂಡ ತಕ್ಷಣ, ತುಂಬಾ ಹೊತ್ತು ಮಾತಾಡಿದ್ರೆ ಜಾಸ್ತಿ ಬರುತ್ತೆ ಕೆಮ್ಮು. ಯಾಕಂದ್ರೆ ವೈರಸ್ ಹೋದ್ರು ಕೂಡ ಆ ಗಾಳಿ ಪೈಪ್ ಎಲ್ಲ ಊದ್ಕೊಂಡಿರುತ್ತೆ. ಸೊ ಮಾತಾಡಿದ್ರೆ, ಫೋನಲ್ಲಿ ಮಾತಾಡ್ತಾ ಇದ್ರೆ ಕೆಮ್ಮು ಬರುತ್ತೆ. ಈ ವಾರಗಟ್ಲೆ ಕೆಮ್ಮು ಹೋಗೋದಿಲ್ಲ. ಸೊ ದಟ್ಸ್ ಕಾಲ್ಡ್ ಆಸ್ ಅ ವೈರಲ್ ಬ್ರಾಂಕೈಟಿಸ್. ಸಾಮಾನ್ಯವಾಗಿ AC ಇಂದ, ಏರ್ ಕಂಡೀಷನ್ ಇದೆಲ್ಲ ಅಷ್ಟು ಅಫೆಕ್ಟ್ ಆಗೋದಿಲ್ಲ. ಸೊ ಇದು ಏನ್ ಮಾಡ್ತೀವಿ ಅಂದ್ರೆ ಆಲ್ ಓವರ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಆಫ್ ದಿ ಅರ್ತ್ ಫ್ಲೂ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಬಂದು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸೆಪ್ಟೆಂಬರ್ ಇಂದ ನವೆಂಬರ್ ಒಳಗಡೆ ಕೊಡ್ತೀವಿ. ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಮೇ, ಅವರ ಚಳಿಗಾಲ ಶುರುವಾಗಕ್ಕೆ ಮುಂಚೆ ಕೊಡ್ತೀವಿ. ಈ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಮೋಸ್ಟ್ ಆಫ್ ದ ಫ್ಲೂ ಲೈಕ್ ಸಿಂಪ್ಟಮ್ಸ್, ಫ್ಲೂ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ನ ತಡೆಗಟ್ಟುತ್ತೆ. ಅಂದ್ರೆ ಫ್ಲೂ ಬರಲ್ಲ ಅಂತಲ್ಲ, ಬರುತ್ತೆ. ಅದೇ ಇಷ್ಟು ದಿನ ಕೆಮ್ಮು, ತುಂಬಾ ಸಿವಿಯರ್ ಆಗಿ ಉಸಿರು ಕಟ್ಟೋದು, ಕಫ ಕಟ್ಟೋದು, ಆಕ್ಸಿಜನ್ ಕಮ್ಮಿ ಆಗೋದು ಇಂಥವೆಲ್ಲ ಆಗೋದಿಲ್ಲ. ಸೊ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಈ ತರ ಸಿಂಪ್ಟಮ್ಸ್ ತಡೆಯೋದಕ್ಕೆ ಬಹಳ ಕಾಮನ್. ಅದಲ್ಲದೆ ಯಾವಾಗ್ಲೇ ವೈರಲ್ ಸಿಂಪ್ಟಮ್ ಬಂದ್ರು ಅಂದ್ರೆ ನೆಗಡಿ, ಕೆಮ್ಮು, ಮೈಕೈ ನೋವು ಬಂದ್ರೆ ಬ್ಲೈಂಡ್ ಆಗಿ ಆಂಟಿಬಯೋಟಿಕ್ಸ್ ತಗೋಬಹುದು. ಇದಕ್ಕೆ ಆಂಟಿ ವೈರಲ್ ಮಾತ್ರೆ ಇರುತ್ತೆ. ಸೊ ನಿಮ್ ಡಾಕ್ಟರ್ ಹತ್ರ ಹೋಗಿ ಆಂಟಿ ವೈರಲ್ ಮಾತ್ರೆನ ಫಸ್ಟ್ 2-3 ಡೇಸ್ ಅಲ್ಲಿ ತಗೊಂಡ್ರೆ ಹೆಚ್ಚು ದಿನ ಕೆಮ್ಮು ಉಳಿಯೋದಿಲ್ಲ. ಕೆಮ್ಮು ಜಾಸ್ತಿ ದಿನ ಇದ್ರೆ ಅದಕ್ಕೆ ಯು ಹ್ಯಾವ್ ಟು ಅಪ್ರೋಚ್ ಅ ಡಾಕ್ಟರ್. ಅವ್ರು ಎಕ್ಸ್ರೇ ಮಾಡಿ ಲಂಗ್ಸ್ ಇನ್ವಾಲ್ವ್ ಆಗಿದೆಯಾ, ಬರೀ ಮೇಲ್ಗಂಟ್ಲು ಇನ್ವಾಲ್ವ್ ಆಗಿದೆಯಾ ಅಂತ ಹೇಳಿ ದೇ ಟ್ರೀಟ್ ಫಾರ್ ದಟ್. ಸೊ ಈ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಫ್ಲೂ ಲೈಕ್ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ. ಸೊ ಹಾಗಿದ್ದಾಗ ಫ್ಲೂ ವ್ಯಾಕ್ಸಿನ್ ತಗೊಳ್ಳೋದು ಬಹಳ ಉತ್ತಮ. ಸ್ವಲ್ಪ ಕೆಮ್ಮು ಜಾಸ್ತಿ ಆಯ್ತು, ಉಸಿರು ಕಟ್ತಾ ಇದೆ, ಆಕ್ಸಿಜನ್ ಕಮ್ಮಿ ಆಗ್ತಿದೆ ಅಂದ್ರೆ ತಕ್ಷಣ ನಿಮ್ ಡಾಕ್ಟರ್ ಹತ್ರ ಖಂಡಿತವಾಗಿ ಹೋಗ್ಲೇಬೇಕು. ಬೆಳಿಗ್ಗೆ ಹೊತ್ತು ಚಳಿ ಇದ್ದಾಗ ವಾಕ್ ಮಾಡೋದು ಒಳ್ಳೇದಾ ಇಲ್ವಾ ಅಂತ ಕೇಳ್ತಾರೆ ಜನ. ಸಾಮಾನ್ಯವಾಗಿ ಅಲರ್ಜಿ ಇಲ್ಲದೆ ಇದ್ರೆ ಮಾರ್ನಿಂಗ್ ವಾಕ್ ತುಂಬಾ ಒಳ್ಳೇದು. ಹವಾಮಾನದಲ್ಲಿ ಬಹಳ ಆಕ್ಸಿಜನ್ ಇರುತ್ತೆ. ಸೊ ಬೆಚ್ಚಿಗೆ ಸ್ವೆಟರ್ ಹಾಕೊಂಡು, ತುಂಬಾ ಚಳಿ ಇದ್ರೆ ಕಿವಿಗೆ ಮಫ್ಲರ್ ಹಾಕೊಂಡು ಓಡಾಡೋದ್ರಿಂದ ಯಾವ ತರ ಅಪಘಾತಗಳು ಆಗೋದಿಲ್ಲ, ಫ್ಲೂ ಸಿಂಪ್ಟಮ್ಸ್ ಹೆಚ್ಚಾಗೋದಿಲ್ಲ. ಸೊ ವಾಕ್ ಮಾಡೋದು ಬಹಳ ಅಗತ್ಯ. ಸೊ ಆ ಬೆನಿಫಿಟ್ ಆಫ್ ವಾಕಿಂಗ್, ಚಳಿ ನಮ್ಗೆ ವೈರಸ್ ಬರುತ್ತೆ ಅಂತ ತಡೆಯೋ ಅವಶ್ಯಕತೆ ಇಲ್ಲ. ಧನ್ಯವಾದಗಳು.